ನನ್ನ ಕಥೆಯನ್ನೇ ಸ್ಟಾರ್ ಮಾಡಿಕೊಂಡು ಅದಕ್ಕೂ ಸಿಕ್ಕಾಪಟ್ಟೆ ಉದಾಹರಣೆ ಸಿಕ್ಕುತ್ತೆ. ಅದು ಸೋ ಫ್ರಮ್ ಸೋ ಇಂದ ಎಷ್ಟು ಬೇಕಾದ್ರೂ ಉದಾಹರಣೆಯನ್ನು ಹೇಳ್ಬೋದು. ಒಂದಾನೊಂದು ಕಾಲದಲ್ಲಿ ಬಂಗಾರದ ಮನುಷ್ಯ ಅನ್ನುವ ಕಥೆಯನ್ನು ಕೇಳಿ ಇದನ್ನು ಯಾರ್ರೀ ಜನ ನೋಡ್ತಾರೆ ಅಂದರು ಅಂತ ನಾವು ಎಲ್ಲೋ ಚರಿತ್ರೆಯ ಪುಸ್ತಕದಲ್ಲಿ ಓದಿದ್ದೀವಿ. ಉದಾಹರಣೆಗೆ ನಾವು ಶಂಕರ್ ನಾಗು, ಗಿರೀಶ್ ಕಾಸರವಳ್ಳಿ ಇರ್ಬೋದು, ಅವರೆಲ್ಲ ಕಮರ್ಷಿಯಲ್ ಡೈರೆಕ್ಟರ್ಸ್ ಅಲ್ಲ, ನೀವೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರೆಲ್ಲ ಒಳ್ಳೆ ಇದಕ್ಕೆ ಪ್ರಯೋಗಕ್ಕೆ ಅವ್ರು ಏನೇನು ಬೇಕೋ ಎಲ್ಲ ಅಣಿ ಮಾಡಿಕೊಟ್ಟಿದ್ದಾರೆ. ಇವಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಮುಂದೆ ಹೋಗಿ ಕತೆ ಹೇಳಬೇಕು ಅಂತ ನನಗೆ ಅವರು ಒಂದು ಆಪರ್ಚುನಿಟಿ ಮಾಡಿಕೊಟ್ರು. ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿ ಫಸ್ಟು. ಯಾಕಂದರೆ ನಾವು ಎಷ್ಟೋ ಸಲ ಪ್ರಯತ್ನ ಪಟ್ವಿ ಹೋಗಿ ಹೇಳಬೇಕು ಮಾಡಬೇಕು ಅಂತ, ಆಗಲಿಲ್ಲ ನನಗೆ ಎಷ್ಟೋ ಸಲ. ಈ ರಕ್ಕಿ ಏನಾದರೂ ಹೇಳಿದೆ ಅವಾಗ ಮಾಡಿ ಅಂತ ಸಿಗ್ನಲ್ ಕೊಟ್ಟರು. ಅವಾಗ ನಾನು ಇವ್ರನ್ನ ನೋಡ್ತಾ ಇದ್ದೆ, ನಮ್ಮ ಪ್ರೊಡ್ಯೂಸರ್ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು. ಅವ್ರು ಮೇಡಮ್ ಏನಾದ್ರು ಇಲ್ಲ ಅಂದ್ಬಿಟ್ರೆ ಏನು ಮಾಡ್ತಾರಪ್ಪ ಇವರು ಅಂತ. 5 ಅನ್ನುವ ಲೆಕ್ಕಕ್ಕೆ ಹಿಡಿದ್ರು 10 ತನಕ ಬಂದ್ಬಿಡುತ್ತೆ. ಸೆನ್ಸಾರ್ ಆಗೋದು 300ಕ್ಕಿಂತ ಹೆಚ್ಚು. ಈ ತರಹದ ಬೆಳೆ ಅಂತೀವಲ್ಲ, ವಿಪುಲವಾದ ಆ ತರಹದ ಬೆಳೆ ಬಂದಿದೆ. ಅದರಲ್ಲಿ ವಿಫಲವಾದ ಬೆಳೆಯೂ ಜಾಸ್ತಿಯೇ, ಫಲ ಕೊಟ್ಟ ಬೆಳೆನೂ ಇದ್ದಾವೆ. ಅದರ ಸಂಖ್ಯೆ ಒಂಚೂರು ವ್ಯತ್ಯಾಸವಾಗಿದೆ. ನೋಡಿದ್ರಣ ಸರ್, ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿದ್ರು. ಅನ್ನದಾತ ಅಂತ ಅಲ್ಲಿ ಮೆನ್ಷನ್ ಮಾಡಿದರು, ನೋಡುಗೋ ಪ್ರಭುಗಳು ಅಂದರು, ಕೊನೆಗೆ ಇಂಡೈರೆಕ್ಟಾಗಿ ಹೇ ಪ್ರಭು ಕನೆಕ್ಟ್ ಆದರು. ಅದು ಸುರೇಶ್ ಅಣ್ಣ. ಬೆಳಗ್ಗೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಹಳಷ್ಟು ಅದ್ಭುತ ಸಿನಿಮಾಗಳು, ಅದ್ಭುತ ನಿರ್ದೇಶಕರು, ಅದ್ಭುತ ರೈಟ್ಗಳು, ನಿರ್ಮಾಪಕರನ್ನು ನೋಡಿದಂತಹ ಇತಿಹಾಸ ನಮ್ಮದು. ಅದರಲ್ಲಿ ಒಂದು ಪುಟದಲ್ಲಿ ನಿಮ್ಮ ಅಪ್ಪಾಜಿಯವರು ಶಾಶ್ವತವಾಗಿ ಉಳಿತಾರೆ, ಸಿರಿವಂತನಾದರೂ ಕನ್ನಡ ನಾಡಲ್ಲೇ. ಅಂದರೆ ನಾನು ಇದನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ, ಇದು ಸುರೇಶ್ ಅಣ್ಣನಿಗೆ ಬೇರೆ ಥರ ಕನೆಕ್ಟ್ ಆಗುತ್ತೆ, ನಿಮಗೆ ತುಂಬ ಬೇರೆ ಥರ ಕನೆಕ್ಟ್ ಆಗುತ್ತೆ. ಬಟ್ ನನ್ನಂತಹ ಉತ್ಸಾಹಿ ಯುವಕರಿಗೆ ತುಂಬ ಶಾರ್ಪಾಗಿ ಕನೆಕ್ಟ್ ಆಗುತ್ತೆ. ಈ ಥರದ ಕನೆಕ್ಟಿವಿಟಿ ಫ್ಯಾಕ್ಟರ್ನ ನೀವು ಸಿನಿಮಾದಲ್ಲಿ ಹೇಗೆ ಬಳಸ್ಕೊಂಡಿರಿ ಅಂತ. ಅಂದರೆ ಆ ಲೆಜೆಂಡ್ರಿ ನೇಮು, ಅವ್ರ ಹೆಸರು, ಜೊತೆಗೆ ನಿಮ್ಮ ಕೆಲಸಗಳು ಹೇಗೆ ಆ್ಯಕ್ಟಿವ್ ಆಗುತ್ತೆ ಅಂತ. ಹೇಗೆ ಅಂದರೆ, ನಮ್ಮ ತಂದೆ ಕನ್ನಡ ಅಂತ ಹೇಳಿ ಒಂದು ಬೇಸ್ಮೆಂಟ್, ಒಂದು ಬುನಾದಿ ಹಾಕಿದ್ದಾರೆ. ನಾನು ಮಾಡಿದ್ರೆ ಒಳ್ಳೆ ಕನ್ನಡ ಸಿನಿಮಾ ಮಾಡಬೇಕು, ಒಂದು ಯಾವುದೋ ಅಂತ ಚ್ಯುತಿ ಆದಂಥ ಒಂದು ಕಂಟೆಂಟ್ನ ತೊಗೊಂಡು ಅದನ್ನು ಪ್ರೆಸೆಂಟ್ ಮಾಡಬೇಕು. ಆಮೇಲೆ ಮೊದಲು ನಾನು ಪ್ರಾಮಾಣಿಕವಾಗಿರಬೇಕು. ನಾನು ಹೇಳೋದು ಫಸ್ಟ್, ನಾನು ಪ್ರಾಮಾಣಿಕವಾಗಿದ್ದು ಒಂದು ಪ್ರೊಡಕ್ಷನ್ನ ಕರೆಕ್ಟಾಗಿ ರನ್ ಮಾಡಬೇಕು. ಒಂದು ಪ್ರೊಡಕ್ಷನ್, ಇವಾಗ ಯಾವುದೇ ಒಂದು ಪ್ರೊಡಕ್ಷನ್ ತೊಗೊಂಡ್ರೆ ಪ್ರಾಮಾಣಿಕವಾಗಿ ಏನೇ ನಂಬಿದ್ದಾರೆ ನಿರ್ಮಾಪಕರು, ಆರ್ಟಿಸ್ಟ್ಗಳು. ಯಾಕಂದರೆ ಆರ್ಟಿಸ್ಟ್ದು ಅದರಲ್ಲಿ ಇದಿರುತ್ತೆ, ನಮ್ಮ ಭವಿಷ್ಯ ಇರುತ್ತೆ. ಸೊ ನನ್ನ ಭವಿಷ್ಯನೂ ಇರುತ್ತೆ. ಸೊ ಹಾಗಾಗಿ ನಾವೇನು ತೊಗೊಂಡಿದ್ದೀವೋ ಅದನ್ನು ನಾನು ಕರೆಕ್ಟಾಗಿ ಡೆಲಿವರ್ ಮಾಡಿದ್ರೆ ಅದೇ ನನಗೆ ದೊಡ್ಡ ಆಶೀರ್ವಾದ ನಮ್ಮ ತಂದೆದು ಅಂತ ನಾನು ಹೇಳೋದು. ಅದೊಂದು ನಮ್ಗೆ ತುಂಬ ಜವಾಬ್ದಾರಿ. ಯಾಕಂದರೆ ಹಗ್ಗದ ಮೇಲೆ ನಡೀತಾ ಇದ್ದೀನಿ ನಾನು ಇವಾಗ ಆ್ಯಕ್ಚುಲಾಗಿ. ಯಾಕಂದರೆ ನಾನು ಸ್ವಲ್ಪ ಆ ಕಡೆ ಆದರೂ ಒಂದು ಏನಪ್ಪ ಇವ್ರ ಮಗ ಹಿಂಗೆ ಮಾಡ್ಬಿಟ್ಟು ಅಂತ ನಾನು ಅದು ತೊಗೊಳಕ್ಕಾಗೋದಿಲ್ಲ. ಕಷ್ಟದ ಜವಾಬ್ದಾರಿ ಅದು ನಿಭಾಯಿಸ್ತಾ ಇದ್ದೀನಿ. ಕನ್ನಡ ಸಿನಿಮಾಗಳನ್ನ ಮಾಡಿಕೊಂಡು ನಿಭಾಯಿಸ್ತಾ ಇದ್ದೀನಿ. ನೋಡಿ, ಸಿಂಪಲ್ಲಾಗಿ ಹೇಳಿ ತಮ್ಮ ಜವಾಬ್ದಾರಿಯನ್ನು ಹಂಗೆ ಮೇಂಟೈನ್ ಮಾಡಿಬಿಟ್ರು. ಅಂದರೆ ಎಷ್ಟು ಡಿಫಿಕಲ್ಟು ಅಂತ. ಇಬ್ಬರು ಬೇಸಿಕಲಿ ಅಂದರೆ ರೈಟಿಂಗು ಡೈರೆಕ್ಷನ್ನಲ್ಲೇ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಒಂದು ಔಟ್ ಆಫ್ ದಿ ಬಾಕ್ಸ್ ಪ್ರಶ್ನೆ ಅನಿಸ್ಬೋದು. ಬಟ್ ನಾನು ಪುನಃ ಕನೆಕ್ಟ್ ಆಗೋದು ರಕ್ಕಿಗೆ. ಕತೆ ಹೀರೋಗಾಗಿ ಕತೆ ಬರೀಬೇಕಾ, ಕತೆನ ಹೀರೋ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೇಕಂತ? ನನಗೆ ಕತೆನ ಹೀರೋ ಆಗಿ ಕನ್ವರ್ಟ್ ಮಾಡಬೇಕು. ನನ್ನ ಇದು 2 ಸಾಧ್ಯತೆ ಇದೆ. ನೀವು ಕೇಳಿದ ಪ್ರಶ್ನೆ ಏನಿದೆಯಲ್ಲ, ಅದರಲ್ಲಿ 2 ಸಾಧ್ಯತೆ ಇದೆ. ಒಂದು, ಒಬ್ಬ ವ್ಯಕ್ತಿಗಾಗಿ ಕತೆ ಮಾಡುವುದು, ಅಂದರೆ ಆತನಿಗೆ ಅಷ್ಟು ಮಾರ್ಕೆಟ್ ಇರಬೇಕು. ನಾವು ಹಾಕಿದ ಹಣವನ್ನು ವಾಪಸ್ ತಂದು ಕೊಡುವ ಮಾರ್ಕೆಟ್ ಇರುವ ಒಬ್ಬ ವ್ಯಕ್ತಿ ಇದ್ದರೆ, ಸೂಪರ್ ಸ್ಟಾರ್ ಇದ್ದರೆ, ಅಥವಾ ಸೂಪರ್ ಅಲ್ಲದಿದ್ದರೂ ಮಿಡಲ್ ಸ್ಟಾರ್ ಇರಲಿ, ಕೆಳಗಡೆ ಸ್ಟಾರ್, ಯಾವುದೇ ಸ್ಟಾರ್ ಇರಲಿ, ನಾವು ಆತನ ಮೇಲೆ ಹೂಡುವ ಹಣವನ್ನು ತಂದು ಕೊಡುವ ಒಬ್ಬ ಸ್ಟಾರ್ ಇದ್ದರೆ ಆತನಿಗಾಗಿ ಕತೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹಾಗೆ ನನ್ನ ಕಥೆಯನ್ನೇ ಸ್ಟಾರ್ ಮಾಡಿಕೊಂಡು ಅದಕ್ಕೂ ಸಿಕ್ಕಾಪಟ್ಟೆ ಉದಾಹರಣೆ ಸಿಕ್ಕುತ್ತೆ. ಅದು ಸೋ ಫ್ರಮ್ ಸೋ ಇಂದ ಎಷ್ಟು ಬೇಕಾದ್ರೂ ಉದಾಹರಣೆಯನ್ನು ಹೇಳ್ಬೋದು. ಒಂದಾನೊಂದು ಕಾಲದಲ್ಲಿ ಬಂಗಾರದ ಮನುಷ್ಯ ಅನ್ನುವ ಕಥೆಯನ್ನು ಕೇಳಿ ಇದನ್ನು ಯಾರ್ರೀ ಜನ ನೋಡ್ತಾರೆ ಅಂದರು ಅಂತ ನಾವು ಎಲ್ಲೋ ಚರಿತ್ರೆಯ ಪುಸ್ತಕದಲ್ಲಿ ಓದಿದ್ದೀವಿ. ಆದರೆ ಆ ಸಿನಿಮಾ 2 ವರ್ಷ ನಡೆದು 2-3 ವರ್ಷ ನಡೆದು ಹೇಗೆ ಆಯಿತು ಅಲ್ವಾ. ಹಾಗಾಗಿ ನಮ್ಮೆಲ್ಲರ ನಂಬಿಕೆಗಳನ್ನು, ನಮ್ಮೆಲ್ಲರ ಪೂರ್ವಾಗ್ರಹಗಳನ್ನು, ನಮ್ಮ ತಿಳುವಳಿಕೆಯನ್ನು ಮೀರಿ ಒಂದು ಕತೆ ಯಾವ್ಯಾವುದೋ ಕಾರಣಕ್ಕೆ ಕೆಲಸ ಮಾಡುತ್ತೆ. ಯಾವ ನಟನಿಗೆ ಯಾವ ಕತೆ ವರ್ಕ್ ಆಗುತ್ತೆ ಅನ್ನೋದು ನಾಳೆಗೆ ಬಿಟ್ಟ ವಿಷಯ. ಹಾಗಂತ ನಟ ಪ್ರಯೋಗ ಮಾಡದಿದ್ದರೆ ಅದು ಅವನಿಗೂ ತೊಂದರೆ.
ಪ್ರಯೋಗ ಮಾಡದಿದ್ದರೆ ನಿರ್ದೇಶಕರಾಗಿ ನಮಗೂ ತೊಂದರೆ, ಪ್ರಯೋಗ ಮಾಡದಿದ್ದರೆ ನಾವು ಬರವಣಿಗೆ ಮಾಡೋರಾಗಿ ಅದಕ್ಕೂ ತೊಂದರೆ. ಸೊ ಹೀಗಾಗಿ ಮತ್ತೆ ಮತ್ತೆ ಪ್ರಯೋಗ ಮಾಡ್ತಾ ಇರಬೇಕು. ಪ್ರಯೋಗವೇ ನಮ್ಮನ್ನು ಜೀವಂತವಾಗಿಡೋದು. ಎಷ್ಟು ಹೊಸ ಪ್ರಯೋಗ ಮಾಡ್ತೀವೋ ಅಷ್ಟು ಜೀವಂತವಾಗಿರ್ತೀವಿ. ಈಗ ಒಂದು ರಕ್ಕಿ ಅನ್ನುವ ಸಿನಿಮಾಕ್ಕೆ ಇವರೊಂದು ಕಥೆಯನ್ನು ಬರ್ಕೊಂಡು, ಆ ಕಥೆಯಲ್ಲಿ ಒಬ್ಬ ಹುಡುಗ ಜರ್ಮನಿಯಲ್ಲಿ ಚೆನ್ನಾಗಿ ಓದ್ಕೊಂಡಿರೋನು, ಯಾವುದೋ ಇಂಜಿನಿಯರಿಂಗ್ ಮಾಡಿ ಯಾವುದೋ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ತಿರೋವಂಥವನು, ಅಂದರೆ ಟೆಕ್ಕಿ ಆಗಿರುವ ಒಬ್ಬ ವ್ಯಕ್ತಿಯನ್ನು ಸಿನಿಮಾಕ್ಕಾಗಿ ರೂಪಿಸಿ ತಿರ್ಗಾ ರೆಕ್ಕಿ ಮಾಡಿದ್ದಾರೆ, ಮಾಡಿ ರಕ್ಕಿ ತಯಾರಿಸಿದ್ದಾರೆ. ಸೊ ನಮಗೆ ಹಾಗೆ ಒಬ್ಬ ಹುಡುಗನಿಗೆ ರೆಕ್ಕೆನೂ ಕೊಟ್ಟಿದ್ದಾರೆ. ಇದಿದೆಯಲ್ಲ, ಹೀಗೆ ಒಂದು ಕಥೆಯನ್ನು ರೂಪಿಸೋದು ಕೂಡ ನಿಜವಾಗ್ಲೂ ಕಷ್ಟದ ಕೆಲಸ. ಆ ಕಷ್ಟದ ಕೆಲಸ ಚೆನ್ನಾಗಿ ನಿಭಾಯಿಸಿದ್ದಾರೆ ಸ್ಕ್ರಿಪ್ಟ್ ಓದಿರೋ ಪ್ರಕಾರ. ತೆರೆ ಮೇಲೂ ಅದಷ್ಟೇ ಚೆನ್ನಾಗಿ ಬಂದಿರುತ್ತೆ ಅಂತ ನೋಡಿದವರು ಹೇಳ್ತಿದ್ದಾರೆ. ಈ ಸಿನಿಮಾದ ಸಂಕಲನಕಾರ ಕೂಡ ನನಗೆ ಪರಿಚಿತರೇ, ಮತ್ತು ಈ ಸಿನಿಮಾನ ಈಗಾಗಲೇ ನೋಡಿರುವ ಕೆಲವರು ಕೂಡ ಭಾಳ ಒಳ್ಳೆ ಮಾತಾಡ್ತಿದ್ದಾರೆ. ನಾನು ಇನ್ನೂ ಪೂರ್ತಿ ಸಿನಿಮಾನ ನೋಡಿಲ್ಲ, ನಂಬಿಕೆ ಇದೆ ನನಗೆ. ಚಿತ್ರಕಥೆ ಓದಿದ್ದೀನಿ, ಇದು ಒಳ್ಳೆಯ ಸಿನಿಮಾ ಆಗಬಹುದು ಅನ್ನುವ ನಂಬಿಕೆ ಇದೆ. ಜನ ಕೂಡ ನಮ್ಮ ನಂಬಿಕೆಯನ್ನು ನಿಜ ಮಾಡ್ತಾರೆ ಅಂತ ಭಾವಿಸಿದ್ದೀವಿ. ನನಗೆ ಸಾರ್ ಹೇಳಿದ್ದು 100% ರೈಟು. ಇವಾಗ ಪ್ರಯೋಗಗಳಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ನಾವು ಶಂಕರ್ ನಾಗು, ಗಿರೀಶ್ ಕಾಸರವಳ್ಳಿ ಇರ್ಬೋದು, ಅವರೆಲ್ಲ ಕಮರ್ಷಿಯಲ್ ಡೈರೆಕ್ಟರ್ಸ್ ಅಲ್ಲ, ನೀವೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರೆಲ್ಲ ಒಳ್ಳೆ ಇದಕ್ಕೆ ಪ್ರಯೋಗಕ್ಕೆ ಅವ್ರು ಏನೇನು ಬೇಕೋ ಎಲ್ಲ ಅಣಿ ಮಾಡಿಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ಪ್ರಯೋಗ ಮಾಡಬೇಕು. ನಾವು ಪ್ರಯೋಗ ಮಾಡಲಿಲ್ಲ ಅಂದರೆ ಹೊಸಬ್ರಿಗೂ ಲಾಸು, ನಮಗೂ ಲಾಸು, ಒಂದು ಇಂಡಸ್ಟ್ರಿಗೂ ಲಾಸು, ಒಂದು ಹೊಸ ಥಾಟ್ ಪ್ರೋಸೆಸ್ ಬರೋದಿಲ್ಲ ಹೊರಗಡೆ. ಅದು ಐ ಅಗ್ರಿ ಸ್ಟೇಟ್ಮೆಂಟ್ 100%. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಚಾಲೆಂಜ್ ಅಂದರೆ, ನಾನು ಇವಾಗ ಈ ಸಿನಿಮಾದಲ್ಲಿ ಪ್ರೊಡ್ಯೂಸರ್ನ ಹೇಳಬೇಕು ಫಸ್ಟ್. ಇವಾಗ ಒಂದು ದೊಡ್ಡ ಸಂಸ್ಥೆಯಲ್ಲಿ ಇವಾಗ ಪುನೀತ್ ರಾಜ್ಕುಮಾರ್ ಅವ್ರು ಮುಂದೆ ಹೋಗಿ ಕತೆ ಹೇಳಬೇಕು ಅಂತ ನನಗೆ ಅವರು ಒಂದು ಆಪರ್ಚುನಿಟಿ ಮಾಡಿಕೊಟ್ರು. ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿ ಫಸ್ಟು. ಯಾಕಂದರೆ ನಾವು ಎಷ್ಟೋ ಸಲ ಪ್ರಯತ್ನ ಪಟ್ವಿ, ಹೋಗಿ ಹೇಳಬೇಕು ಮಾಡಬೇಕು ಅಂತ, ಆಗಲಿಲ್ಲ ನನಗೆ ಎಷ್ಟೋ ಸಲ. ಎಷ್ಟೋ ಆಪರ್ಚುನಿಟಿಗಳು ಬಂತು, ಆವಾಗ ಸಮಯಗಳು ಕೂಡಲಿಲ್ಲ. ಆವಾಗ ಇವರು ಒಂದೇ ಮಾತು ಹೇಳಿದ್ರು, ಪ್ರೊಡ್ಯೂಸರ್ ಸುರೇಶ್ ಅವರು, ನೀವು ಕತೆ ರೆಡಿ ಮಾಡ್ಕೊಳ್ಳಿ, ಮೇಡಮ್ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನಾನು ಮಾಡ್ತೀನಿ, ಇಲ್ಲದ್ರೆ ಇಲ್ಲ. ಹೌದು, ಅದು ಒಂದು ತುಂಬ ಚಾಲೆಂಜಿಂಗ್. ಅದು ಇಟ್ಸ್ ಸಿನಿಮಾ ತೆಗಿಯೋಕ್ಕಿನ್ನ ಕತೆ ಹೇಳೋದು ತುಂಬ ಚಾಲೆಂಜ್ ಆಗ್ಬಿಡ್ತಾನೆ. ಅದು ಗಾಡ್ ಈಸ್ ಗ್ರೇಟ್ ಆ್ಯಂಡ್ ಎವ್ರಿಥಿಂಗ್ ಫಾಲ್ ಇನ್ ಪ್ಲೇಸ್. ಅವರು 2 ಕತೆ ಹೇಳಿದೆ, ಅವ್ರಿಗೆ 2 ಒಪ್ಕೊಂಡ್ರು. 2 ಚೆನ್ನಾಗಿದೆ, ಯಾವ್ದು ಮಾಡ್ತೀರಾ ಅಂತ ನನಗೆ ಕೇಳಿದ್ರು. ಅವಾಗ ನಾವು ಈ ರಕ್ಕಿ ಏನಾದ್ರು ಹೇಳಿದೆ, ಅವಾಗ ಮಾಡಿ ಅಂತ ಸಿಗ್ನಲ್ ಕೊಟ್ಟರು. ಅವಾಗ ನಾನು ಇವ್ರನ್ನ ನೋಡ್ತಾ ಇದ್ದೆ, ನಮ್ಮ ಪ್ರೊಡ್ಯೂಸರ್ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು. ಅವ್ರು ಮೇಡಮ್ ಏನಾದ್ರು ಇಲ್ಲ ಅಂದ್ಬಿಟ್ರೆ ಏನು ಮಾಡ್ತಾರಪ್ಪ ಇವರು ಅಂತ. ಅವ್ರು ಕೊಟ್ಮೇಲೆ ಹೊರಗಡೆ ಒಂದು ಕೈ ಕೊಟ್ಟರು, ಸದ್ಯ ಒಪ್ಕೊಂಡ್ರಪ್ಪ ಮೇಡಮ್ ಅಂದರು. ಇಲ್ಲ ಸರ್, ಥ್ಯಾಂಕ್ ಯು ವೆರಿ ಮಚ್, ನೀವು ಎಲ್ಲಿವರೆಗೂ ಕರ್ಕೊಂಬಂದಿದ್ದೀರ ನನ್ನ. ಸೊ ನನ್ನ ಮರ್ಯಾದೆನ ನಾನು ಉಳಿಸ್ಕೋಬೇಕು, ಯಾಕಂದರೆ ಇಷ್ಟು ಸಿನಿಮಾ ಮಾಡ್ಕೊಂಡು ಬಂದವ್ರು ನಾನೇನೋ ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ಆ ಥರ ಫಸ್ಟ್ ಹುಡ್ತು ರಕ್ಕಿ ಪ್ರೊಡಕ್ಷನ್ ಹಂಗೆ ಬಂತು ಲೈನಲ್ಲಿ. ಬಟ್ ನನಗೆ ತುಂಬ ಪ್ರತಿ ಶುಕ್ರವಾರ ನನಗೆ ಪ್ರಶ್ನೆ ಆಗೋದು ಸುರೇಶಣ್ಣ, ಮಿನಿಮಮ್ 5 ಮ್ಯಾಕ್ಸಿಮಮ್ 10 ಸಿನಿಮಾಗಳು ರಿಲೀಸ್ ಆಗ್ತವೆ. ಅದರಲ್ಲಿ 1 ಅಥವಾ 2 ಸ್ಟಾರ್ ಸಿನಿಮಾ ಇರ್ಬೋದು, ಇರದೇ ಇರ್ಬೋದು. ಬಟ್ ಸಿನಿಮಾ ಮಾಡುವಂತಹ ಪ್ರಕ್ರಿಯೆಗಳು ನೀವು ಹೇಳ್ದಂಗೆ ನಿಂತಿಲ್ಲ, ಅದು ನಿರರ್ಗಳವಾಗಿ ಸಾಗ್ತಾ ಇದೆ. ಈ ಥರದೊಂದು ಎನರ್ಜಿ ಹೇಗೆ ಫ್ಲೋ ಆಗುತ್ತಣ್ಣ ಜನರಲ್ ಆಗಿ ಮಾತಾಡೋದಾದ್ರೆ? ನದಿ, ಅದು ನದಿ ಬತ್ತದಿಲ್ಲ, ಬರ್ತಾನೆ ಇರುತ್ತೆ. ಈಗ ಸುಮ್ಮನೆ ಯೋಚನೆ ಮಾಡಿ, ಯಾವುದೋ ಕಾಲದಲ್ಲಿ ಅಡಿಗರು ಒಂದು ಪದ್ಯ ಬರೆದಿದ್ರು. ಯಾರು? ಗೋಪಾಲಕೃಷ್ಣ ಅಡಿಗರು. ನೆಹರು ನಿವೃತ್ತರಾಗುವುದಿಲ್ಲ. ಓಕೆ, ಅದು ಆವಾಗ ಬರೆದಿದ್ರು. ಅವ್ರ ಉದ್ದೇಶ ಏನಿತ್ತು ಬರೆಯುವಾಗ, ಏನು 10 ವರ್ಷ 12 ವರ್ಷ ಆದರೂ ಈ ಥರ ಇದನ್ನೆಲ್ಲ ಪ್ರಧಾನಮಂತ್ರಿಯಾಗಿ ಅನ್ನುವ ಹಿನ್ನೆಲೆಯಲ್ಲಿ ಒಂದು ಪೊಲಿಟಿಕಲ್ ಪದ್ಯ. ಆದರೆ ಅವತ್ತಿಂದ ಇವತ್ತಿಗೆ ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ? ಆ ಇಡೀ ಪದ್ಯ ಸುಳ್ಳಾಗಲಿಲ್ವೇ? ಅಂದರೆ ಒಂದು ಸಂಸ್ಕೃತಿ, ಇಷ್ಟೂ ಜನ 140 ಕೋಟಿ ಜನ ಇರುವ ಒಂದು ಸಂಸ್ಕೃತಿ, ಅದರಲ್ಲಿ ಸರಿಸುಮಾರು 7 ಕೋಟಿ ಇರುವ ಕನ್ನಡದ ಸಂಸ್ಕೃತಿ. ಈ 7 ಕೋಟಿ ಜನರ ಹತ್ರ ಒಂದೊಂದು ಕತೆ ಅಂದರೆ 7 ಕೋಟಿ ಸಿನಿಮಾ ಆಯಿತು ಅಲ್ವೇ? ಪ್ರತಿಯೊಬ್ಬರ ಹತ್ರನೂ ಒಂದು ಕತೆ ಇರೋಕ್ಕೆ ಸಾಧ್ಯ. ಆದರೆ ಎಲ್ರಿಗೂ ಹೇಳುವ ಅವಕಾಶ ಸಿಕ್ಕಿರೋಲ್ಲ. ಕೆಲವರು ಅದನ್ನು ರಂಗಭೂಮಿಯಲ್ಲಿ ಹೇಳ್ಬೋದು, ಇನ್ಯಾರೋ ಪಾರಿಜಾತ ಥರದ ಫಾರ್ಮನ್ನು ಯೂಸ್ ಮಾಡ್ಕೊಂಡು ಹೇಳ್ಬೋದು, ಇನ್ಯಾರೋ ದೊಡ್ಡಾಟ ಸಣ್ಣಾಟ ಮಾಡ್ಕೊಂಡು ಹೇಳ್ಬೋದು, ಇನ್ಯಾರೋ ತೊಗಲ್ಗೊಂಬೆ ಆಟ ಮಾಡ್ಬೋದು, ಇನ್ಯಾರೋ ಬೀದಿ ನಾಟಕ ಮಾಡ್ಬೋದು. ಎಷ್ಟು ಜನಕ್ಕೆ ಸಿನಿಮಾ ಮಾಡಿ ಹೇಳುವ ಶಕ್ತಿ ಇರ್ತದೋ ಅದು ಭಾಳ ಕಡಿಮೆ ಪರ್ಸೆಂಟೇಜ್ ದೃಷ್ಟಿಯಿಂದ.
ಅಂಥವರು ಸಿನಿಮಾ ಮಾಡಿರ್ತಾರೆ. ಆ ಸಂಖ್ಯೆ ಕೂಡ ಕರ್ನಾಟಕದಲ್ಲಿ ದೊಡ್ಡದೇ. ವರ್ಷಕ್ಕೆ ಸರಿಸುಮಾರು 250ರಿಂದ 260ರವರೆಗೆ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಅಂದರೆ ವಾರಕ್ಕೆ 52 ಶುಕ್ರವಾರ ಇರೋದು. ವಾರಕ್ಕೆ ಎಷ್ಟು ಸಿನಿಮಾ ಆಯಿತು ಆ್ಯಾವ್ರೇಜು? ತುಂಬ ಆಯಿತು. 5 ಅನ್ನುವ ಲೆಕ್ಕಕ್ಕೆ ಹಿಡಿದ್ರು 10ರ ತನಕ ಬಂದ್ಬಿಡುತ್ತೆ. ಸೆನ್ಸಾರ್ ಆಗೋದು 300ಕ್ಕಿಂತ ಹೆಚ್ಚು. ಈ ತರಹದ ಬೆಳೆ ಅಂತೀವಲ್ಲ, ವಿಪುಲವಾದ ಆ ತರಹದ ಬೆಳೆ ಬಂದಿದೆ. ಅದರಲ್ಲಿ ವಿಫಲವಾದ ಬೆಳೆಯೂ ಜಾಸ್ತಿಯೇ, ಫಲ ಕೊಟ್ಟ ಬೆಳೆನೂ ಇದ್ದಾವೆ. ಅದರ ಸಂಖ್ಯೆ ಒಂಚೂರು ವ್ಯತ್ಯಾಸವಾಗಿದೆ. ಬೇಗ ಆ ಸಂಖ್ಯೆ ಚೆನ್ನಾಗಾಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಯಾಕೆಂದರೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಅಂದರೆ ಒಂದು ಸಿನಿಮಾ ಹಿಟ್ ಆಯಿತು ಅಂದರೆ ಆ ಪಾರ್ಕಿಂಗ್ನಲ್ಲಿ ದುಡಿಸ್ಕೊತಾನಲ್ಲ, 50 ರೂಪಾಯೋ 10 ರೂಪಾಯೋ, ಅವನಿಗೂ ಜೀವನ ಆಗುತ್ತೆ. ಸೌತೆಕಾಯಿ ಮಾರೋರ್ಗೆ ಜೀವನ ಆಗುತ್ತೆ, ಪಾಪ್ಕಾರ್ನ್ ಮಾಡೋರಿಗೆ ಜೀವನ ಆಗುತ್ತೆ. ಆ ಬ್ಲ್ಯಾಕ್ ಟಿಕೆಟ್ ಮಾರೋನು ಅದು ಎಷ್ಟೇ ಇರಲಿ, 1 ದಿವಸನೋ 2 ದಿವಸನೋ, ಆ 2 ದಿವಸನೂ ಅವನಿಗೆ ಜೀವನ ಆಗುತ್ತೆ. ಆ ಥಿಯೇಟ್ರ್ನವ್ರಿಗೆ ಜೀವನ ಆಗುತ್ತೆ. ಥಿಯೇಟ್ರ್ ಒಳಗಡೆ ಕೆಲಸ ಮಾಡುವ 10-15 ಜನಕ್ಕೆ ಜೀವನ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪ್ರತಿ ಥಿಯೇಟ್ರ್ನಲ್ಲಿ ಇರುವ ಪಾಯಿಖಾನೆಗಳನ್ನು ತೊಳೆಯುವ ನಿಜವಾಗಲೂ ಕೆಳವರ್ಗದ ಜನ, ಅವ್ರಿಗೆ ಜೀವನ ಆಗುತ್ತೆ. ಯಾವಾಗ ಒಂದು ಸಮಾಜದ ತಳಮಟ್ಟದ ಜನಕ್ಕೆ ಜೀವನ ಒದಗಿ ಬರುತ್ತೋ ಆಗ ಆ ಸಮಾಜ ಆರೋಗ್ಯಪೂರ್ಣವಾಗಿದೆ ಅಂತ. ಆ ದೃಷ್ಟಿಯಿಂದ ಸಿನಿಮಾಗಳು ಹೆಚ್ಚು ಸಂಖ್ಯೆಯಲ್ಲಿ ಯಶಸ್ವಿ ಆಗಬೇಕು. ನಮ್ಮಲ್ಲಿ ಏನು ಇವಾಗ 1% 2% ಅಂತಿದ್ದೀವಲ್ಲ, ಅದು 10% ಆಗಬೇಕು, 20% ಆಗಬೇಕು. ಇನ್ನೂ ಜಾಸ್ತಿ ಆದರೆ ಇನ್ನೂ ಸಂತೋಷ. ಹೀಗಾಗೋದ್ರಿಂದ 2 ಥರದ ಲಾಭ. ಒಂದು, ಯಾರು ತಯಾರು ಮಾಡಿರ್ತಾರೆ ನಿರ್ಮಾಪಕರು, ಅವ್ರು ಮತ್ತೆ ಸಿನಿಮಾ ಮಾಡ್ತಾರೆ. 2ನೇ ಲಾಭ, ತಳವರ್ಗದ ಜನಕ್ಕೆ ಬದುಕುವ ಅವಕಾಶಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಎರಡೂ ಬಗೆಯ ಜನ ಸಮತೂಕದಿಂದ ಬದುಕುವ ದೃಷ್ಟಿಯಿಂದ ಸಿನಿಮಾಗಳು ಯಶಸ್ವಿ ಆಗಲಿ ಅಂತ ಹಾರೈಸೋಣ. ವಿಶೇಷವಾಗಿ ಜುಲೈ 10ನೇ ತಾರೀಕು ರಕ್ಕಿ ನಿಮ್ಮ ಊರಿನ ಹತ್ತಿರದ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ತಪ್ಪದೆ ನೋಡಿ. ನೀವು ನೋಡೋದ್ರಿಂದ ಆಗುವ ಲಾಭ ನಮಗೇನಪ್ಪ ಅಂದರೆ, ನಾವು ಮತ್ತಿನ್ನೊಂದು ಸಿನಿಮಾ ಮಾಡ್ತೀವಿ. ಹಾಗಾಗಿ ನೋಡುಗರು ನಮ್ಮ ಜೊತೆಗೆ ಇರಲಿ ಅಂತ ಹಾರೈಸೋದು. ಸರ್, ಕತೆ ತುಂಬ ಚೆನ್ನಾಗಿ ನರೇಟ್ ಮಾಡ್ತೀರಿ. ಬಟ್ಟು ಈ ಕಥೆನ ಬಿಟ್ಟು ಕೊಡದೆ ಈ ಪ್ಲಾಟನ್ನು ತುಂಬ ಹೈಲೈಟಾಗಿ ಹೇಳೋದಾದರೆ ನನಗೆ ಹೇಗೆ ಹೇಳ್ತೀರಿ ಈ ಪ್ಲಾಟ್? ಏನಿಲ್ಲ, ಒಂದು ಗ್ಯಾಂಗ್ಸ್ಟರ್ದು ಫ್ಯಾಮಿಲಿ ಸ್ಟೋರಿ ನೋಡಿ ಹೇಳ್ತೀನಿ. ಒಂದು ಗ್ಯಾಂಗ್ಸ್ಟರ್ದು ಫ್ಯಾಮಿಲಿ ಸ್ಟೋರಿ ನೋಡಿ ಅಂತ ಹೇಳ್ತೀನಿ. ಅದು ದಟ್ಸ್ ಎ ವೆರಿ ಈಸಿಯೆಸ್ಟ್ ವೇ. ಯಾಕಂದರೆ ಅಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ಅಂದರೆ ಒಟ್ಟಿನಲ್ಲಿ ನಾನು ಹೇಳೋದು, ಸಿನಿಮಾಗೆ ಅಂತ ಹೋಗೋದು ಯಾತಕ್ಕೆ, ಒಂದು ಎಂಟರ್ಟೈನ್ಮೆಂಟ್, ಏನೋ ಒಂದು ಮನಸ್ಸಿಗೆ ಒಂದು ಖುಷಿ ಇರಲಿ, ಒಂದು ಸ್ವಲ್ಪ ನಗೋಣ, ಒಂದು ಸ್ವಲ್ಪ ಆ್ಯಕ್ಟಿಂಗ್ ನೋಡೋಣ, ಒಂದು ಸ್ವಲ್ಪ ಕಣ್ತಂಪು ಮಾಡ್ಕೊಳ್ಳೋ, ಒಳ್ಳೆ ಫೈಟ್ಸ್, ಒಳ್ಳೆ ಡ್ಯಾನ್ಸ್ ನೋಡೋಣ. ಆ ಒಂದು ನಿಮ್ಗೆ ಏನು ಬೇಕೋ ಅದು ಕ್ಲೀನಾಗಿ ರಕ್ಕಿನಲ್ಲಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀವಿ ನಾವು. ರಕ್ಕಿ ತುಂಬ ಇಂಪ್ರೆಸಿವ್ ಆಗಿ ಕಾಣಿಸ್ತಿದ್ದಾರೆ. ಏನೆಲ್ಲ ಮ್ಯಾಜಿಕಲ್ ಮೂಮೆಂಟ್ ಮಾಡಿಸಿದ್ರಿ ನೀವು? ತುಂಬ ಇದೆ ಚೆನ್ನಾಗಿ. ಅವನು ಫಸ್ಟ್ ಆಫ್ ಆಲ್ ರಕ್ಕಿ ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಡ್ಬಂದಿದ್ದಾನೆ. ಹೀರೋ ಬಗ್ಗೆ ಹೇಳಬೇಕಂದ್ರೆ, ನಾನು ಸಡನ್ನಾಗಿ ಬಂದು ಕ್ಯಾಮ್ರಾ ಮುಂದೆ ನಿಲ್ಲಿಸಲಿಲ್ಲ. ಅದೇ ಅಂತೀವಲ್ಲ, ರಾತ್ರಿ ಹೀರೋ ಆದಂಥವ್ರಲ್ಲ, ಆ ಲೆಕ್ಕದವರಲ್ಲ. ಇಲ್ಲ, ಖಂಡಿತ ಇಲ್ಲ. ಅದು ಅವನು ಒಂದು ಪಳ್ಳಿಗೆ ಒಂದು 6-7 ತಿಂಗಳು ಪ್ರಾಕ್ಟೀಸ್ ಮಾಡಿ 1 ವರ್ಷನೇ ತಿಳ್ಕೊಬೋದು. ಅದು ಫುಲ್ ನರೇಷನು, ಡೈಲಾಗು, ಸ್ಕ್ರಿಪ್ಟು ಫುಲ್ ಇನ್ವಾಲ್ವ್ ಆಗಿದ್ದಾನೆ. ಟೋಟಲ್ ಇನ್ವಾಲ್ವ್ ಆಗಿ ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡೈಲಾಗ್ ಡೆಲಿವರಿ ಆಗಿರಲಿ, ಫೈಟ್ಸ್ ಆಗಿರಲಿ, ಆಮೇಲೆ ಡ್ಯಾನ್ಸ್ ಆಗಿರಲಿ, ಎಲ್ಲನೂ ಕ್ಲೀನಾಗಿ ಮಾಡಿದ್ದಾನೆ. ನಿಮಗೆಲ್ಲೂ ನೋಡಿದ್ರೆ ಏನಪ್ಪ ಹೀರೋ ಹಿಂಗೆ ಆ ಥರ ಏನೂ ಅನ್ಸೋದಿಲ್ಲ. ಅದನ್ನು ನಾನು ನಿಮಗೆ ಗ್ಯಾರಂಟಿ ಕೊಡಬಲ್ಲೆ. ಎಸ್, ಜುಲೈ 10ಕ್ಕೆ ಆಗಿದರೆ ಬಿಡುಗಡೆ ಆಗುವಂತಹ, ಅಂದರೆ ಸುರೇಶ್ ಅಣ್ಣ ಹೇಳೋ ಥರನೇ ಬಿಡುಗಡೆ ಆಗುವಂತಹ ಎಲ್ಲ ಕನ್ನಡದ ಸಿನಿಮಾಗಳನ್ನು ಎಲ್ಲರೂ ನೋಡಲಿ, ಒಂದಷ್ಟು ಹೆಚ್ಚಿಗೆ ರಕ್ಕಿನ ನೋಡಲಿ, ಚೆನ್ನಾಗಿ ಆಗಲಿ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸುರೇಶ್ ಅಣ್ಣ. ಥ್ಯಾಂಕ್ ಯು.